ಶ್ರೀ ಗುರುಭ್ಯೋ ನಮಃ. ತತ್ವ ವಿವೇಕದಲ್ಲಿ ಈ ಭೇದ ಮತ್ತು ಸವಿಶೇಷ ಭೇದ ಇದು ಯಾವ ವಸ್ತುಗಳ ನಡುವೆ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಗುಣಕ್ರಿಯಾ ಜಾತಿಪೂರ್ವಾಹ ಧರ್ಮಾ ಸರ್ವೇಪಿ ವಸ್ತುನಃ, ಈ ಮೂರು ಅರ್ಧಗಳನ್ನು, ಒಂದೂವರೆ ಶ್ಲೋಕಗಳನ್ನ ಈ ಹಿಂದೆ ನೋಡಿದ್ದೇವೆ. ಗುಣ, ಕ್ರಿಯೆಗಳು ಮತ್ತು ಜಾತಿ ಇವೇ ಮೊದಲಾದ ಎಲ್ಲ ಧರ್ಮಗಳು ತಾವು ಯಾವ ವಸ್ತುವಿನಲ್ಲಿ ಆಶ್ರಿತ ಆಗಿವೆಯೋ ಆ ವಸ್ತುವಿನ ಸ್ವರೂಪವೇ ಆಗಿವೆ, ಹೊರತು ಆ ಆಶ್ರಯ ವಸ್ತುವಿಗಿಂತ ಈ ಆಶ್ರಿತವಾದದ್ದು ಬೇರೆ ಅಲ್ಲ ಅನ್ನೋದನ್ನು ನೋಡಿದ್ದೇವೆ. ಈ ಸರ್ವೇಪಿ ವಸ್ತುನಃ ರೂಪಮೇವ, ಅದರಿಂದ ಅಭಿನ್ನವೇ ಆಗಿವೆ. ತಚ್ಚ, ಈ ಆಶ್ರಿತವಾಗಿರುವಂತಹ ವಸ್ತುಗಳೇನಿದೆಯಲ್ಲ, ದ್ರವ್ಯವನ್ನು ಆಶ್ರಯಿಸಿರುವಂತಹ, ಧರ್ಮಿಯನ್ನು ಆಶ್ರಯಿಸಿರುವಂತಹ ಧರ್ಮಗಳು, ಅವು ಎರಡು ಥರ ಆಗಿವೆ ಅಂತ ಬಂದಿದೆ. ಒಂದು ಯಾವದ್ವಸ್ತು ಮತ್ತು ಖಂಡಿತ ಅಂತ. ಯಾವದ್ವಸ್ತು ಅಂದ್ರೆ ವಸ್ತು ಇರುವ ತನಕವೂ, ಆ ಧರ್ಮಿ ಇರುವ ತನಕವೂ ಇರುವಂತಹ ವಸ್ತುಗಳು, ಇದು ಒಂದರ್ಥ. ಇನ್ನೊಂದು ಖಂಡಿತ. ಖಂಡಿತ ಅಂದ್ರೆ ಆಶ್ರಯ ವಸ್ತು ಇದ್ದಾಗಲೇ ತಾವು ನಷ್ಟ ಆಗಿ ಹೋಗುವಂಥವು. ಹೀಗೆ ಒಟ್ಟು ಎರಡು ಥರ ಇವೆ. ಖಂಡಿತೆ ಭೇದ ಐಕ್ಯಂಚ, ಯಾವುದು ಖಂಡಿತವಾದದ್ದಿದೆ ಅಂದ್ರೆ ವಸ್ತು ಇದ್ದಾಗಲೇ ಈ ಗುಣ ನಷ್ಟ ಆಗ್ತದಲ್ಲ, ಅಲ್ಲಿ ಭೇದವೂ ಇದೆ, ಹಾಗೆ ಐಕ್ಯವೂ ಇದೆ ಆ ಎರಡು ವಸ್ತುಗಳ ನಡುವೆ. ಇನ್ನು ಯಾವದ್ವಸ್ತು, ವಸ್ತು ಇರುವ ತನಕವೂ ಯಾವುದು ಇರ್ತದೋ, ತಾನಿರುವ ತನಕವೂ ವಸ್ತುವನ್ನು ಅವಲಂಬಿಸಿಯೇ ಇರ್ತದೋ, ವಸ್ತು ಇರುವ ತನಕವೂ ಇರ್ತದೋ ಅಂಥದ್ರಲ್ಲಿ ಭೇದವಿಲ್ಲ. ನ ಭೇದವತ್, ಅಲ್ಲಿ ಅಭೇದವೇ ಇದೆ. ಅಭೇದದ ಜೊತೆಗೆ ಅಲ್ಲೊಂದು ವಿಶೇಷನೂ ಇದೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದನ್ನು ಇಲ್ಲಿ ಹೇಳಲಿಲ್ಲ. ಯಾವದ್ವಸ್ತು ನ ಭೇದವತ್ ಅನ್ನೋಲ್ಲಿ ವಿಶೇಷ ಇದೆ ಅಂತ ಅನ್ನೋದನ್ನು ಹೇಳಲಿಲ್ಲ. ಅದ್ರ ಮುಂದೆ 23ನೇ ಪುಟದಲ್ಲಿ ವಿವರಣೆ ಕೊಟ್ಟಾಗ ಅದನ್ನು ಹೇಳಿದ್ದಾರೆ. ಖಂಡಿತೇ ಭೇದ ಐಕ್ಯಂಚ ಯಾವದ್ವಸ್ತು ನ ಭೇದವತ್, ಇಷ್ಟನ್ನ ಈ ಹಿಂದೆ ನೋಡಿದ್ದೇವೆ. ಅದನ್ನು ಜಯತೀರ್ಥರ ಟೀಕಾದಲ್ಲಿ ತತ್ರ ಯತ್ ಖಂಡಿತಂ ಗುಣಾದಿಕಂ ತತ್ರ ಭೇದಾಭೇದವು ಪ್ರತಿಪತ್ತವ್ಯವು, ಖಂಡಿತವಾದಂತಹ ಗುಣಾದಿಗಳೇನಿದೆ, ಗುಣ, ಕ್ರಿಯಾ, ಜಾತಿ ಮೊದಲಾದದ್ದು, ಅಲ್ಲಿ ಭೇದವನ್ನು ಅಭೇದವನ್ನು ನಾವು ತಿಳ್ಕೋಬೇಕು. ಯತ್ ಪುನಃ ಯಾವದ್ರವ್ಯ ಭಾವಿ, ದ್ರವ್ಯ ಇರುವ ತನಕವೂ ಈ ಗುಣಾದಿಗಳಿರ್ತಾವೋ ಅಲ್ಲಿ ಭೇದ ಇರೋದಿಲ್ಲ. ಕಿಂತು ಅತ್ಯಂತ ಭೇದ ಏವ, ಅತ್ಯಂತ ಭೇದ ಮಾತ್ರ ಇರ್ತದೆ. ಇದು ಜಯತೀರ್ಥರ ಟೀಕಾದಲ್ಲಿ ಬಂದಿರುವಂಥದ್ದು ಅಷ್ಟೇ. ಮತ್ತೆ ಅಲ್ಲಿ ಯಾವದ್ವಸ್ತು ಅಂತಿದೆಯಲ್ಲ, ಯಾವದ್ವಸ್ತು ಅಂದ್ರೆ ಯಾವತ್ ಕಾಲಂ ದ್ರವ್ಯಂ ಭವತಿ ತಾವತ್ ತಿಷ್ಠತಿ, ಇದು ಜಯತೀರ್ಥರ ವಾಕ್ಯ. ಎಲ್ಲಿಯವರೆಗೂ ಆ ದ್ರವ್ಯ ಇರ್ತದೋ, ಧರ್ಮಿಯಾದ ದ್ರವ್ಯ ಇರ್ತದೋ, ಅಲ್ಲಿಯವರೆಗೂ ಈ ಗುಣಾದಿಗಳಿರುವಂಥದ್ದು, ಈಗರ್ಥ. ಖಂಡಿತಂ ಅಂತಂದ್ರೆ ಸತ್ಯಪಿ ದ್ರವ್ಯೇ, ದ್ರವ್ಯ ಇದ್ದಾಗಲೇ ಸ್ವಯಂ ನಶ್ಯತಿ, ಹೀಗೆ ನಷ್ಟ ಆಗುವಂಥದ್ದು ಅಂತ ಅದರ ತಾತ್ಪರ್ಯ. ಇದು ಕೂಡ ಜಯತೀರ್ಥರ ವಾಕ್ಯ. ಇಲ್ಲಿ ಇದರ ನಂತರ ನಮಗೆ ಕಾಣಿಸುವಂಥದ್ದು ಖಂಡಿತಂ ರೂಪಮೇವಾತ್ರ ವಿಕಾರೋಪಿ ವಿಕಾರಿಣಃ ಅನ್ನುವಂಥ ವಾಕ್ಯ. ಅತ್ರ ಅಂತಿದೆ ಅಲ್ಲಿ ಶ್ಲೋಕದಲ್ಲಿ. ಅತ್ರ ಅಂದರೆ ಈ ವಿಷಯದಲ್ಲಿ, ತತ್ವದ ವಿಷಯದಲ್ಲಿ, ತತ್ವದ ಜಿಜ್ಞಾಸೆ ನಾವೀಗೇನು ಮಾಡ್ತಾ ಇದ್ದೀವಿ ಈ ಪ್ರಸಂಗದಲ್ಲಿ, ಒಟ್ಟಾರೆ ಈ ಸಮುದಾಯದಲ್ಲಿ. ಅತ್ರ ಅಂದ್ರೆ ಜಯತೀರ್ಥರ ವಾಕ್ಯದಲ್ಲಿ ತತ್ವೇ ಅಂತಿದೆ. ನಾವೀಗ ತತ್ವದ ಜಿಜ್ಞಾಸೆಗೆ ಹೊರಟಿದ್ದೀವಿ, ತತ್ವದ ಪ್ರಕರಣಕ್ಕೆ ಹೊರಟಿದ್ದೀವಿ. ಒಟ್ಟಾರೆ ಈ ಸಮುದಾಯದಲ್ಲಿ, ತತ್ವಗಳ ಸಮುದಾಯದಲ್ಲಿ ವಿಕಾರಃ ಅಪಿ ವಿಕಾರಿಣಃ ರೂಪಮೇವ ಖಂಡಿತಮೇವ ರೂಪಂ ಅಂತ ಹೀಗೆ ಅದನ್ನ ಓದ್ಕೊಳ್ಬೇಕು. ವಿಕಾರ ಅಂದ್ರೆ ಏನು? ಅದು ಕಾರ್ಯದ್ರವ್ಯ, ಇದರರ್ಥ. ವಿಕಾರ ಅಂದ್ರೆ ಕಾರ್ಯದ್ರವ್ಯ. ವಿಕಾರಿ ಅಂದ್ರೆ ಅದಕ್ಕೆ ಉಪಾದಾನವಾದ ದ್ರವ್ಯ.
ಇದು ಖಂಡಿತವಾದ ರೂಪವೇ ಆಗಿರ್ತದೆ. ಆದ್ರಿಂದ ಅದು ಭೇದಾಭೇದವುಳ್ಳದ್ದು ಅಂತ ಹೀಗೆ ಅದರ ತಾತ್ಪರ್ಯ. ಈಗ ನಿಮ್ಗೆ ಇದಕ್ಕೆ ಉದಾಹರಣೆ ಕೊಡಬೇಕು. ನಾವೀಗ ಉದಾಹರಣೆ ಕೊಟ್ಟಾಗ ಗೊತ್ತಾಗ್ತದೆ. ವಿಕಾರಿ ಅಂತಂದ್ರೆ ಮಣ್ಣು, ವಿಕಾರ ಅಂದ್ರೆ ಘಟ. ಆ ಘಟ ಅಂತ ಘಟವೆಂಬ ವಿಕಾರ ಅದು ವಿಕಾರಿಯಾದಂತಹ ತನ್ನ ಮಣ್ಣೇನಿದೆ ಆ ಮಣ್ಣಿನ ಜೊತೆಗೆ ಅದಕ್ಕೇನು ಸಂಬಂಧ ಅಂತ ಪ್ರಶ್ನೆ ಬಂದ್ರೆ ಅದನ್ನೇ ಖಂಡಿತಂ ರೂಪಮೇವ ಅಂತ ಹೀಗೆ ಹೇಳಿದೆ. ಖಂಡಿತಮೇವ ರೂಪಂ. ಆಚಾರ್ಯರ ವಾಕ್ಯದಲ್ಲಿ ಖಂಡಿತಂ ರೂಪಮೇವ ಅಂತಿದೆಯಲ್ಲ, ಅದನ್ನ ಖಂಡಿತಮೇವ ರೂಪಂ, ಖಂಡಿತವಾದ ರೂಪವೇ ಅದಾಗಿದೆ. ರೂಪ ಅಂದ್ರೆ ಅಭಿನ್ನ ಅಂತ ಅರ್ಥ. ಹಿಂದೆ ಅದು ಬಂದಿದೆ. ಖಂಡಿತಮೇವ ಅಂತಂದ್ರೆ ಅಭಿನ್ನ ಹೌದು, ಆದ್ರೆ ಪ್ರತ್ಯೇಕವಾಗಿಯೂ ಇದೆ. ಈಗ ಘಟ ಹುಟ್ಟುವುದಕ್ಕಿಂತ ಮುಂಚೆ ಬರೇ ಮಣ್ಣಿತ್ತು, ಅದರಿಂದ ಖಂಡಿತಮೇವ ರೂಪಂ ಅಂತ ಹೀಗದರ ತಾತ್ಪರ್ಯ. ಮತ್ತೆ ಘಟ ನಷ್ಟ ಆದ್ಮೇಲೂ ಕೂಡ ಆ ಮಣ್ಣು ಹಾಗೆ ಇರ್ತದೆ. ಆದ್ರಿಂದ ಅದ್ರ ನಡುವೆ ಭೇದಾಭೇದವನ್ನು ಹೇಳಬೇಕು ಅಂತ ಅದರ ತಾತ್ಪರ್ಯ. ಅದಕ್ಕೆ ನಾವು ಆ ವಾಕ್ಯದ ಅನುವಾದದಲ್ಲಿ ಕೂಡ ಗಮನಿಸಬಹುದು. ಮಡಿಕೆ ಅನ್ನುವ ವಸ್ತು ನಷ್ಟ ಆದರೂ ಕೂಡ ಅದಕ್ಕೆ ಉಪಾದಾನ ಕಾರಣ ಮಣ್ಣು ನಾಶ ಹೊಂದೋದಿಲ್ಲ. ಆದ್ರಿಂದ ಘಟ ಮೊದಲಾದ ವಿಕಾರ ವಸ್ತುಗಳು ಮಣ್ಣು ಮೊದಲಾದ ವಿಕಾರಿ ವಸ್ತುಗಳಿಂದ ಭಿನ್ನಾಭಿನ್ನವೇ ಆಗಿವೆ ಅಂತ ಹೀಗದರ ತಾತ್ಪರ್ಯ. ಅಲ್ಲಿ ಮುಂದೆ ಮತ್ತೆ ಕಾರ್ಯಕಾರಣಗಳು ದ್ರವ್ಯ ಗುಣಗಳು ಅಂತಿದೆಯಲ್ಲ, ಅದನ್ನ ಈಗ ನಾವು ಮುಂದೆ ನೋಡೋಣ. 22ನೇ ಪುಟದಲ್ಲಿ ವಿವರಣೆ ಅಂತಿದೆಯಲ್ಲ, ಈವರೆಗೆ ಅಭಾವ ಮತ್ತು ದ್ರವ್ಯಗಳನ್ನೇ ಹೇಳ್ದಂಗಾಯ್ತು. ಇದು ಅದನ್ನು ಅವಲಂಬಿಸಿಕೊಂಡಿರುವಂತಹ ಧರ್ಮಗಳನ್ನೇನು ಹೇಳಿಲ್ವಲ್ಲ ಅಂದ್ರೆ ಆ ಧರ್ಮಗಳೆಲ್ಲವೂ ಈ ದ್ರವ್ಯದ ಅಭಿನ್ನ ಆದ್ರಿಂದ ಅದನ್ನು ಹೇಳಿಲ್ಲ ಅಂತ ತಾತ್ಪರ್ಯ. ವಿವರಣೆಯಲ್ಲೂ ಪ್ರತಿಯೊಂದು ವಾಕ್ಯವನ್ನು ಏನು ಹೇಳ್ತಾ ಇಲ್ಲ. ದ್ರವ್ಯಕ್ಕಿಂತ ಅವು ಭಿನ್ನ ಅಲ್ಲ, ಆದ್ರಿಂದ ಅವುಗಳನ್ನು ಪ್ರತ್ಯೇಕವಾಗಿ ನಾವು ವಿಭಾಗ ಮಾಡಿಲ್ಲ. 22ನೇ ಪುಟದಲ್ಲಿ ವಿವರಣೆ ನಾನೀಗ ನೋಡ್ತಾ ಇದ್ದೇನೆ. ಅದನ್ನ ಆಶ್ರಯಿಸಿರುವಂತಹ ಧರ್ಮಗಳು ಕೂಡ 2 ಥರ ಆಗಿವೆ. ದ್ರವ್ಯ ಇರುವವರೆಗೂ ಇರ್ತವೆ. ದ್ರವ್ಯವು ಇರುವವರೆಗೂ ಇರುವ ಧರ್ಮಗಳು ಯಾವುದು? ಬಿಸಿ. ಅದನ್ನು ಕಳೆದ ದಿವಸ ನೋಡಿದ್ದೀವಿ, ಈಗ ಇನ್ನೊಂದ್ಸರಿ ನೋಡೋಣ. ಬಿಸಿ ಅನ್ನುವ ಗುಣ ಇದೆ, ಉಷ್ಣತೆ ಅನ್ನುವ ಗುಣ. ಅದು ಬೆಂಕಿಯನ್ನು ಬಿಟ್ಟು ಎಂದೂ ಇರೋದಿಲ್ಲ. 2 ಅರ್ಥ ನಾನು ಆವಾಗಲೇ ಹೇಳಿದೆ. ಅದನ್ನು ಯಾವದ್ ದ್ರವ್ಯ ಭಾವಿ ಅನ್ನೋದಕ್ಕೆ 2 ಅರ್ಥ, ಯಾವದ್ ವಸ್ತು ಅನ್ನೋದಕ್ಕೆ 2 ಅರ್ಥ. ಬೆಂಕಿಯನ್ನು ಬಿಟ್ಟದೆಂದೂ ಇರೋದಿಲ್ಲ, ಬೆಂಕಿಯನ್ನು ಬಿಟ್ಟು ಬೇರೆ ಕಡೆ ಎಂದೂ ಇರೋದಿಲ್ಲ. ಮಾತ್ರ ಅಷ್ಟೇ ಅಲ್ಲ, ಬೆಂಕಿ ಇರುವವರೆಗೂ ಅದರಲ್ಲಿ ಬಿಸಿ ಅಂತ ಅನ್ನೋದು ಇದ್ದೇ ಇರ್ತದೆ. ಇಂಥ ಧರ್ಮಗಳಿಗೆ ದ್ರವ್ಯದ ಜೊತೆಗೆ ಅಭೇದ ಇದೆ ಅಂತ ಅದರ ತಾತ್ಪರ್ಯ. ಅದಕ್ಕೇನ ವಿವರಣೆ ಅಂದ್ರೆ, ಬೆಂಕಿಗಿಂತ ಬೇರೆಯಾಗಿ ಬಿಸಿ ಅನ್ನೋ ಗುಣ ಯಾವತ್ತೂ ಕಾಣಿಸೋದಿಲ್ಲ ನಮಗೆಲ್ಲೂ ಕಂಡೇ ಇಲ್ಲ. ಆದ್ರಿಂದ ಅದಕ್ಕೆ ಅಭೇದ ಇದೆ. ಆದ್ರೆ ಅದ್ರ ಜೊತೆಗೆ ಬೆಂಕಿಯಲ್ಲಿ ಬಿಸಿ ಇದೆ ಅಂತ ನಾವು ಅಂತೀವಲ್ಲ, ಬೆಂಕಿಯೇ ಬಿಸಿ ಅಂತ ಯಾರು ಹೇಳೋದಿಲ್ಲ. ಇದನ್ನು ಗಮನಿಸ್ಬೇಕು. ಬೆಂಕಿಯೇ ಬಿಸಿ ಅಂತ ಹೇಳೋದಿಲ್ಲ, ಅದು ಬೆಂಕಿಯಲ್ಲಿ ಬಿಸಿ ಅಂತೀವಿ. ಆದ್ರಿಂದ ಅವೆರಡರ ನಡುವೆ ಒಂದು ವಿಶೇಷ ಅನ್ನುವಂಥ ಪದಾರ್ಥ ಇದೆ. ಈ ವಿಶೇಷ ಅನ್ನುವ ಪದಾರ್ಥವನ್ನ ಬೇರೆ ತಾರ್ಕಿಕರು ಮೊದಲಾದವರು ಒಪ್ಪಿಲ್ಲ. ನಾವು ಹೇಳುವ ದೃಷ್ಟಿಯಲ್ಲಿ ಒಪ್ಪಿಲ್ಲ. ಅವರೊಂದು ವಿಶೇಷ ಅಂತ ಬೇರೆ ಇದೆ, ಆ ವಿಶೇಷಕ್ಕೂ ಈ ವಿಶೇಷಕ್ಕೂ ಏನು ಸಂಬಂಧ ಇಲ್ಲ. ಆದ್ರಿಂದ ಇಲ್ಲಿ ಸವಿಶೇಷಾಭೇದ ಇದೆ. ಯಾವದ್ ವಸ್ತು ನಭೇದವತು ಅಂತ ಏನು ವಾಕ್ಯ ಇದೆಯಲ್ಲ, ಭೇದ ಉಳ್ಳದ್ದಲ್ಲ ಹೊರತು ಅಭೇದ ಉಳ್ಳದ್ದೇ ಆಗಿದೆ. ಅದ್ರ ಜೊತೆಗೆ ವಿಶೇಷ ಅಂತ ಅನ್ನುವುದು ಕೂಡ ಒಂದು ಇದೆ ಅಂತ ಅದರ ತಾತ್ಪರ್ಯ. ವಿಶೇಷ ಅನ್ನುವ ಒಂದು ಸೂಕ್ಷ್ಮ ಅಲ್ಲಿರೋದ್ರಿಂದ ಬೆಂಕಿಯಲ್ಲಿ ಬಿಸಿ ಅಂತ ಹೀಗೆ ಕೂಡ ನಾವು ವ್ಯವಹಾರ ಮಾಡ್ತೀವಿ. ಇಲ್ಲಿ ಒಂದು ಸಂಗತಿಯನ್ನು ಗಮನಿಸಬೇಕು. ಕಳೆದ ದಿವಸ ನಾವು ನೋಡಿದ್ದೇವೆ, ಪಾತ್ರದಲ್ಲಿ ಹಾಲಿದೆ, ಪಾತ್ರದಲ್ಲಿ ನೀರಿದೆ. ಅಲ್ಲಿ ನೀರಿಗೆ ಪಾತ್ರ ಅಂತ ಅನ್ನೋದು ಆಶ್ರಯ ಹೌದು. ಪಾತ್ರ ಅಂತ ಅನ್ನೋದು ಆಶ್ರಯ ಹೌದಾದ್ರೂ ಕೂಡ ನಾವಲ್ಲಿ ಆ ಪಾತ್ರಕ್ಕೂ ನೀರಿಗೂ ಅಭೇದವನ್ನು ಹೇಳೋದಿಲ್ಲ, ಸವಿಶೇಷಾಭೇದವನ್ನು ಹೇಳೋದಿಲ್ಲ, ಭೇದಾಭೇದವನ್ನು ಕೂಡ ಹೇಳೋದಿಲ್ಲ. ಅಲ್ಲಿ ಪೂರ್ಣ ಭೇದವನ್ನೇ ಹೇಳ್ತೀವಿ. ಯಾಕೆಂದ್ರೆ ಹಾಲು ತಾನು ನಮ್ಮ ಮನೆಗೆ ಬರುವ ತನಕವೂ ಅದು ಬೇರೆ ಕಡೆ ಎಲ್ಲೋ ಒಂದು ಕಡೆ ಇತ್ತು. ಅದೇನು ಈ ಪಾತ್ರವನ್ನು ಅವಲಂಬಿಸಿರ್ಲಿಲ್ಲ. ಮತ್ತು ಪಾತ್ರವೇ ಬೇಕು ಅಂತೂ ಇಲ್ಲ ಅದಕ್ಕೆ, ಅದು ನಮ್ಮ ಪಾತ್ರೆಗೆ ಬಂದ್ಬಿತ್ತು. ಅದಾದ್ಮೇಲೆ ಕೂಡ ತಾನು ಇರುವವರೆಗೆ ಅದನ್ನ ಇನ್ನೊಂದು ಕಡೆ ನಾವು ಎಲ್ಲೋ ತಗೊಂಡು ಹೋಗಿ ಬಿಡಬಹುದು. ಅದರಿಂದ ಪಾತ್ರ ಅಂತ ಅನ್ನೋದು ಅದಕ್ಕೆ ಬೇಕಾಗೇ ಇಲ್ಲ. ಮೊದಲಾಗ್ಲಿ ಆಮೇಲಾಗ್ಲಿ ಯಾವ ಪರಿಸ್ಥಿತಿಯಲ್ಲಿ ಕೂಡ ಪಾತ್ರ ಅಂತ ಅನ್ನೋದು ಅದಕ್ಕೆ ಬೇಕಾಗಿಲ್ಲ. ಪಾತ್ರದಲ್ಲಿ ಒಂದು ಸ್ವಲ್ಪ ಹೊತ್ತು ಅದು ಇರ್ತದಷ್ಟೆ. ಆದ್ರಿಂದ ಹಾಲು ಪಾತ್ರದಲ್ಲಿ, ನೀರು ಪಾತ್ರದಲ್ಲಿ ಇದ್ರೂ ಕೂಡ ಅವು ಅಲ್ಲಿ ಸವಿಶೇಷ ಭೇದವೂ ಇಲ್ಲ, ಭೇದಾಭೇದವೂ ಇಲ್ಲ. ಆದ್ರಿಂದ ಅಲ್ಲೆಲ್ಲ ಕೇವಲ
ಭೇದ ಪಾತ್ರಕ್ಕೂ ನೀರಿಗೂ. ಆದರೆ ಈ ನೀರು, ಬೆಂಕಿಯ ಬಿಸಿ, ನೀರಿನ ತಂಪು, ಹೀಗೆಲ್ಲ ಗುಣಗಳಿವೆ ಅಲ್ಲ, ಆ ಗುಣಗಳಿಗೆ ಆ ವಸ್ತು ಇರೋ ತನಕವೂ ಅವು ಹಾಗೆ ಇರೋದ್ರಿಂದ ಅಲ್ಲಿ ಸವಿಶೇಷ ಭೇದವನ್ನು ಹೇಳ್ತೀವಿ. ಹಾಗೆ ಕ್ರಿಯಾ ಅಂತಿದೆ. ಕ್ರಿಯಾ ಅಂತ ಅನ್ನೋದನ್ನು ಗಮನಿಸಬೇಕು. ಒಂದು ಜಡವಾದ ವಸ್ತು ಇರಬಹುದು ಅಥವಾ ಚೇತನ ವಸ್ತು ಇರಬಹುದು. ಅದು ಕ್ರಿಯಾ ಅಂತ ಅನ್ನೋದು ತಾನು ಇರುವ ತನಕನೂ ಅದರಲ್ಲೇ ಇರ್ತದೆ. ಬಟ್ಟೆ ಹಾರಾಡ್ತಿರ್ತದೆ. ಆ ಹಾರಾಟದ ಕ್ರಿಯಾ ಅಂತ ಅನ್ನೋದು ಬಟ್ಟೆಯನ್ನು ಬಿಟ್ಟು ಎಲ್ಲೂ ಇರೋದಿಲ್ಲ. ಇದನ್ನು ಗಮನಿಸಬೇಕು. ಬೇರೆ ಕ್ರಿಯೆ ಇರ್ಬೋದು, ಮತ್ತೊಂದು ಯಾವುದೋ ಚೆಂಡು, ಚಲಿಸುವ ವಿಮಾನ, ಅದರಲ್ಲಿ ಬೇರೆ ಕ್ರಿಯೆ ಇದೆ. ಈ ಬಟ್ಟೆಯಲ್ಲಿರೋ ಕ್ರಿಯೆ ಇದು ಬೇರೆನೇ ಇದು. ಈ ಕ್ರಿಯೆ ಅಂತ ಅನ್ನೋದು ಆ ಬಟ್ಟೆಯನ್ನು ಬಿಟ್ಟು ಎಂದು ಮತ್ತೆಲ್ಲೂ ಹೋಗೋದಿಲ್ಲ. ಮತ್ತೆ ತಾನಿರುವಷ್ಟು ಕಾಲವೂ ಬಟ್ಟೆಯಲ್ಲೇ ಅದಿರ್ತದೆ. ಆದ್ದರಿಂದ ಅಲ್ಲೆಲ್ಲ ಅಭೇದವನ್ನು ಹೇಳ್ತೀವಿ. ಗುಣ, ಕ್ರಿಯಾ ಮತ್ತು ಜಾತಿ. ಜಾತಿ ಅಂದ್ರೆ ನಾವು ಹಿಂದೆ ನೋಡಿದ್ದೀವಿ, ದ್ರವ್ಯತ್ವ, ಪೃಥ್ವಿತ್ವ ಮೊದಲಾದ ಜಾತಿಗಳು. ಸತ್ತ ಅಂತ ಹೇಳ್ತಾರೆ. ಮನುಷ್ಯನಲ್ಲಿ ಮನುಷ್ಯತ್ವ, ಘಟದಲ್ಲಿ ಘಟತ್ವ, ದ್ರವ್ಯದಲ್ಲಿ ದ್ರವ್ಯತ್ವ, ಹೀಗೆಲ್ಲ. ದ್ರವ್ಯತ್ವ ಅಂತ ದ್ರವ್ಯವನ್ನು ಬಿಟ್ಟು ಎಂದೂ ಬೇರೆ ಕಡೆ ಎಲ್ಲೂ ಇರೋದಿಲ್ಲ. ದ್ರವ್ಯ ಇರುವಷ್ಟು ಕಾಲವೂ ದ್ರವ್ಯತ್ವ ಅದರಲ್ಲಿ ಇದ್ದೇ ಇರ್ತದೆ. ಅದರಿಂದ ಗುಣಕ್ರಿಯಾ ಜಾತಿ ಪೂರ್ವಾಹ ಅಂತ ಹೀಗೆ ಅದನ್ನು ಹೇಳಿರೋದು. ಅವೆಲ್ಲ ವಸ್ತುವಿನ ರೂಪಮೇವ ಅಭಿನ್ನಮೇವ ಅಂತ ಹೀಗೆ ಅದರ ತಾತ್ಪರ್ಯ. ಆದ್ರಿಂದ ಅವಕ್ಕೆ ಸವಿಶೇಷ ಭೇದ ಇದೆ. ಇಲ್ಲಿ ಬರೇ ಅಭೇದವನ್ನು ಹೇಳಿದ್ದಾರೆ, ನಾವು ಗಮನಿಸಬೇಕು. ಆದರೆ ಅದ್ರ ಜೊತೆಗೆ ಆ ಸವಿಶೇಷವನ್ನು ಕೂಡ ಆ ಒಂದು ವಿಶೇಷದಿಂದ ಕೂಡಿದ ಅಭೇದ ಇದೆ ಅಂತ ಅದನ್ನ ತಿಳಿಬೇಕು. ವಿಶೇಷ ಅಂದ್ರೆ ಏನಾಗಾದ್ರೆ ಅಭೇದ ಇರ್ತದೆ ಎರಡು ವಸ್ತುಗಳಲ್ಲಿ, ಧರ್ಮಿ ಮತ್ತು ಧರ್ಮಗಳ ನಡುವೆ. ಆದರೆ ಭೇದ ಇರೋದಿಲ್ಲ. ಭೇದ ಇಲ್ಲದೆ ಹೋದ್ರೂ ಕೂಡ ಬೆಂಕಿಯಲ್ಲಿ ಬಿಸಿ ಅಂತ ನಾವು ಅಂತೀವಲ್ಲ, ಅನ್ನುವುದು ಹೇಗೆ ಹಾಗಾದ್ರೆ ಅಂತ ಪ್ರಶ್ನೆ ಬರ್ತದೆ. ಅಂತಹ ಪ್ರಸಂಗದಲ್ಲಿ ಅದನ್ನ ವಿಶೇಷ ಅಭೇದೇಪಿ ಭೇದ ಕಾರ್ಯಕಾರಿ ಅಂತ ಅದನ್ನ ಹೇಳ್ತಾರೆ. ಮೂಲತಃ ಇರುವುದು ಅಭೇದ. ಆದರೆ ಭೇದ ಇದ್ದಾಗ ಹೇಗೆ ಒಂದು ಕಾರ್ಯ ಮಾಡ್ತೀವಲ್ಲ ನಾವು. ಈಗ ಪಾತ್ರದೊಳಗೆ ಹಾಲಿದೆ, ಪಾತ್ರದೊಳಗೆ ನೀರಿದೆ, ಕಪಾಟಿನೊಳಗೆ ಧನ ಇದೆ, ಮನೆಯೊಳಗೆ ಮನುಷ್ಯ ಇದ್ದಾನೆ, ಮನೆಯೊಳಗೆ ಆಸನ ಇದೆ ಅಂತ ಹೀಗೆಲ್ಲ ಹೇಳ್ತೀವಲ್ಲ. ಅಲ್ಲೆಲ್ಲ ಮನೆಯೊಳಗೆ ಆಸನ ಇದೆ ಅಂತ ಹೀಗೆ ಹೇಳ್ಬೇಕಾದ್ರೆ, ಮನೆಯ ಹೊರಗೆ ಆಸನ ಇದೆ ಅಂತ ಹೇಳ್ಬೇಕಾದ್ರೆ, ಎಲ್ಲ ಕಡೆನೂ ಕೂಡ ಭೇದ ಇರೋದ್ರಿಂದ ಮನೆಯೊಳಗೆ ಆಸನ ಇದೆ, ಮನೆಯ ಹೊರಗೆ ಅಂಗಳ ಇದೆ ಅಂತ ಹೀಗೆಲ್ಲ ಹೇಳ್ತೇವೆ. ಹೀಗೆ ಭೇದ ಇದ್ದಿದ್ರೆ ಏನು ನಾವು ಕೆಲವು ವಾಕ್ಯಗಳನ್ನು ಪ್ರಯೋಗ ಮಾಡ್ತೀವಲ್ಲ, ವಾಗ್ವ್ಯವಹಾರ ಇತ್ಯಾದಿಗಳು, ಅವುಗಳನ್ನು ಅಭೇದ ಇದ್ದಾಗಲೂ ಮಾಡ್ತೇವೆ. ಅದ್ಯಾಕೆ ಹಾಗೆ ಮಾಡ್ತೇವೆ ಅಂದ್ರೆ ಅಲ್ಲಿ ವಿಶೇಷ ಅಂತ ಅನ್ನೋದೊಂದು, ವಿಶೇಷ ಅಂದ್ರೆ ಒಂದು ಸ್ಪೆಷಾಲಿಟಿ ಅಂತ ಅರ್ಥ. ಆದರೆ ಎಲ್ಲಾ ಸ್ಪೆಷಾಲಿಟಿಗಳನ್ನು ವಿಶೇಷ ಅಂತ ಹೇಳೋದಿಲ್ಲ. ವಿಶೇಷ ಅಂತ ನಿರ್ದಿಷ್ಟವಾಗಿ ಒಂದು ವಸ್ತುವಿನಲ್ಲಿ ಮಾತ್ರ ಇರುವಂಥದ್ದು. ಇದು ಪರಮಾತ್ಮನಿಗೂ ಅವನ ರೂಪಗಳಿಗೂ ಸವಿಶೇಷ ಭೇದ. ಅದನ್ನೆಲ್ಲ ನಾನು ಮುಂದೆ ಪ್ರಸಂಗ ಬಂದಾಗ ಹೇಳ್ತೇನೆ. ಪರಮಾತ್ಮನು ರಾಮ ಮತ್ತು ಕೃಷ್ಣ ಇವೆಲ್ಲ ರೂಪಗಳಿಗೂ ಸವಿಶೇಷ ಭೇದ. ಪರಮಾತ್ಮನಿಗೂ ಅವನ ಕ್ರಿಯೆಗಳಿಗೂ, ಪರಮಾತ್ಮನಿಗೂ ಅವನ ಗುಣಗಳಿಗೂ ಸವಿಶೇಷ ಭೇದ. ಆ ಪರಮಾತ್ಮನ ಆ ಗುಣ ತಾನು ಯಾವತ್ತೂ ಕೂಡ ಪರಮಾತ್ಮನ ಜೊತೆಗೇ ಇರ್ತದೆ. ಮತ್ತು ಪರಮಾತ್ಮ ಇರುವವರೆಗೂ ಅಂದ್ರೆ ಅದೇನೋ ಕೋಟಿ ವರ್ಷ, 2 ಕೋಟಿ ವರ್ಷ, ಯಾವುದೋ ಒಂದು ನಿರ್ದಿಷ್ಟ ಕಾಲ ಅಲ್ಲ. ಪರಮಾತ್ಮ ಅನಾದಿ ಕಾಲದಿಂದಲೂ ಇದ್ದಾನೆ, ಅನಂತ ಕಾಲಕ್ಕೂ ಇರ್ತಾನೆ. ಅವನೊಳಗೆ ಅವೆಲ್ಲ ಇದ್ದೇ ಇರ್ತವೆ. ಹೀಗೆ ಅಭೇದ ಇದೆ. ಆದರೆ ಭೇದದ ಕಾರ್ಯ ಕೆಲವು ಕಡೆ ಕಂಡು ಬರ್ತಾ ಇದೆ. ಪರಮಾತ್ಮ ರಾಮ ಮತ್ತು ಕೃಷ್ಣ ಅಂತ ನಾವು ಹೇಳ್ತೀವಿ ಕೆಲವು ಸರಿ. ಪರಶುರಾಮ ಮತ್ತು ರಾಮ ಇಬ್ರು ರಾಮಾಯಣ ಕಾಲದಲ್ಲಿ ಭೇಟಿ ಮಾಡಿದ್ರು ಅಂತ. ವಸುಧಃ ಇಬ್ರು ಅಭಿನ್ನರು ಅಂತಾದ್ರೆ, ರಾಮ ಮತ್ತು ಪರಶುರಾಮ ಇಬ್ರು ಕೂಡ ಪರಸ್ಪರ ಎದುರು ನಿಲ್ಲುವುದು ಹೇಗೆ? ಅವರಿಬ್ಬರು ಪರಸ್ಪರ ಮಾತಾಡುವುದು ಹೇಗೆ? ಅವರಿಬ್ಬರು ಬೇರೆ ಬೇರೆ ವ್ಯಕ್ತಿಗಳಂತೆ ಜನರಿಗೆ ಕಾಣುವುದು ಹೇಗೆ? ಅಂದ್ರೆ ಇದು ವಿಶೇಷ ಅನ್ನುವ ಒಂದು ವೈಶಿಷ್ಟ್ಯ. ಅದರ ಆಧಾರದಿಂದ ಈ ತರ ಕಾಣಿಸ್ತದೆ ಅಂತ ಅದರ ತಾತ್ಪರ್ಯ. ಮತ್ತೆ ಕೆಲವು ಧರ್ಮಗಳು ಖಂಡಿತ ಅಂತ ಬಂತಲ್ಲ, ದ್ರವ್ಯವನ್ನು ಅವಲಂಬಿಸಿಕೊಂಡಿವೆ. ಹೌದು, ಇದನ್ನು ವಿವರಣೆ ಗಮನಿಸಬೇಕು. 23ನೇ ಪುಟದಲ್ಲಿ ದ್ರವ್ಯ ಇದ್ದಂತೆಯೇ ಅವು ನಷ್ಟ ಆಗಿ ಹೋಗ್ತವೆ. ಅದನ್ನು ಕಳೆದ ದಿವಸ ನಾವು ಉದಾಹರಣೆ ನೋಡಿದ್ದೇವೆ. ಮಾವಿನ ಹಣ್ಣು ಮೊದಲು ಹಸಿರಾಗಿತ್ತು, ಮಾಗಿದಾಗ ಹಳದಿ ಆಗ್ತದೆ. ಹಣ್ಣು ಅನ್ನೋ ದ್ರವ್ಯ ಇದ್ದೇ ಇದೆ, ಆದರೆ ಅದರ ಹಸಿರು ಬಣ್ಣ ಅನ್ನೋ ಗುಣ ನಷ್ಟ ಆಗಿ ಹೋಗಿದೆ. ಇಂಥ ಗುಣ ಮತ್ತು ಅದರ ವಸ್ತುಗಳಿಗೆ ಭೇದಾಭೇದವನ್ನೇ ಹೇಳ್ತೀವಿ. ಹಸಿರು ಬಣ್ಣ ಇಲ್ಲ ಅಂತ ಆದ್ಮೇಲೂ ಕೂಡ ಮಾವಿನ ಹಣ್ಣು ಇರ್ತದೆ. ಆದ್ರಿಂದ ಬಣ್ಣಕ್ಕೂ ಹಣ್ಣಿಗೂ ಭೇದ ಇದೆ. ಆದರೆ ಹಸಿರು ಬಣ್ಣ ಇರೋ ತನಕನೂ ಅದು ಆ ಬಣ್ಣ ಹಣ್ಣಿಗಿಂತ
ಪ್ರತ್ಯೇಕವಾಗಿ ಕಾಣಿಸೋದಿಲ್ಲ. ಆದ್ರಿಂದ ಅಲ್ಲಿ ಅಭೇದವನ್ನ ಹೇಳ್ತೇವೆ. ಒಟ್ಟಾರೆ ಈ ಎಲ್ಲಾ ವಸ್ತುಗಳಲ್ಲಿಯೂ ಕೂಡ ನೀವು ಹಾಲು ಮತ್ತೆ ಅದರ ಪಾತ್ರೆ, ನೀರು ಮತ್ತು ಆ ಪಾತ್ರೆ ಮೊದಲಾದ ಕೆಲವು ವಸ್ತುಗಳನ್ನು ಅವನ್ನ ಬಿಟ್ಟುಬಿಟ್ರೆ ಉಳಿದು ಇಲ್ಲಿ ಎಲ್ಲಾ ಕಡೆನೂ ಕೂಡ ಎಲ್ಲಿ ಸವಿಶೇಷ ಅಭೇದ ಹೇಳ್ತೀವೋ, ಎಲ್ಲಿ ಭೇದಾಭೇದ ಹೇಳ್ತೀವೋ ಎಲ್ಲಾ ಕಡೆಯೂ ಕೂಡ ಅಭೇದ ಅಂತ ಅನ್ನೋದು ಇದ್ದೇ ಇರ್ತದೆ. ಯಾಕಂದ್ರೆ ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ ಬರೋದಿಲ್ಲ ಅವನು. ಬಿಸಿ ಯಾವುದು ಮತ್ತೆ ಅಗ್ನಿ ಯಾವುದು ತೋರಿಸಿ ನೋಡೋಣ, ಹಾಗೆ ಹಣ್ಣಿನ ಬಣ್ಣ ಯಾವುದು, ಹಣ್ಣು ಯಾವುದು, ಅದನ್ನು ಪ್ರತ್ಯೇಕವಾಗಿ ತೋರಿಸಿ ನೋಡೋಣ. ನಾವಿಲ್ಲಿ ತೋರಿಸ್ತೀವಿ, ಮೊದಲನೇ ಮಗ, ಇವನು ಎರಡನೇ ಮಗ, ಇದು ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕ, ಇದು ವಿಷ್ಣು ಸಹಸ್ರನಾಮ ಪುಸ್ತಕ ಅಂತ ಹೀಗೆಲ್ಲ ಪ್ರತ್ಯೇಕವಾಗಿ ತೋರಿಸಲಿಕ್ಕೆ ಬರ್ತದೆ. ಹಾಲು ಮತ್ತು ನೀರಿನಲ್ಲಿ ಪಾತ್ರೆಯನ್ನ ಖಾಲಿ ಮಾಡಿಬಿಟ್ರೆ ಹಾಲನ್ನು ಬೇರೆ ಪಾತ್ರೆಗೆ ಹಾಕಿದ್ರೆ ನೋಡಿ ಇದು ಹಾಲು, ಇದು ಪಾತ್ರೆ ಅಂತ ತೋರಿಸ್ಲಿಕ್ಕೆ ಬರ್ತದೆ. ಆ ಥರ ಇಲ್ಲೆಲ್ಲೂ ಕೂಡ ವಸ್ತುಗಳನ್ನು ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅಭೇದವೂ ಇದ್ದೇ ಇದೆ. ಇನ್ನ ಅಭೇದ ಇದ್ದಾಗಲೂ ಕೂಡ ಭೇದ ಕಾರ್ಯವನ್ನು ಮಾಡಲಿಕ್ಕೆ ಒಂದೇನಾದ್ರು ಏಜೆಂಟ್ ಬೇಕಲ್ಲಿ. ಆ ಏಜೆಂಟನ್ನೇ ವಿಶೇಷ ಅಂತ ಹೇಳೋದು. ಇದನ್ನು ಗಮನಿಸೋ, ಇಲ್ಲೊಂದು ಸೂಕ್ಷ್ಮ ಇದೆ, ಇದನ್ನು ಇಲ್ಲಿ ಹೇಳಿರೋದಿಲ್ಲ, ಆದರೆ ನಾನು ಹೇಳಿದ್ದೇನೆ. ಅಭೇದ ಇದ್ದಾಗಲೂ ಕೂಡ ಭೇದದ ಕಾರ್ಯ ಬಹಳ ಆಗ್ತಾ ಇದ್ರೆ ಅಲ್ಲಿ ಆ ಭೇದವನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಏಜೆಂಟ್ ಸ್ವಯಂ ಭೇದವೇ ಇರ್ತದೆ. ಅಭೇದ ಇದ್ದಾಗ ಭೇದ ಕಾರ್ಯ ಅಂತ ಸ್ವಲ್ಪ ಇದ್ರೆ ಆವಾಗ ಅದನ್ನು ನಿರ್ವಾಹ ಮಾಡಲಿಕ್ಕೆ ಭೇದದ ಏಜೆಂಟ್ ಆಗಿ, ಭೇದದ ಪ್ರತಿನಿಧಿಯಾಗಿ ಸವಿಶೇಷ ಭೇದ ಇದೆ. ಈ ಉದಾಹರಣೆಗೆ ಈಗ ನಾವೇನು ಮಾವಿನ ಹಣ್ಣು ಮತ್ತು ಅದರ ರೂಪ ಅಂತ ನೋಡಿದ್ವಲ್ಲ, ಹಸಿರು ಬಣ್ಣ ಅಂತ ಹೇಳಿ, ಮತ್ತೆ ಘಟ ಮತ್ತು ಮಣ್ಣು ಅಂತೆಲ್ಲ ನೋಡಿದ್ವಲ್ಲ, ಇಲ್ಲಿ ಅಭೇದ ಇದೆ, ಆದರೆ ಭೇದದ ಕಾರ್ಯ ಬಹಳ ಇದೆ. ಏನದು ಬಹಳ ಇರೋದು? ಹಣ್ಣಿದೆ, ಆದರೆ ಅದರ ಹಸಿರು ಬಣ್ಣವೇ ಹೊರಟು ಹೋಗಿದೆ. ಮಣ್ಣಿದೆ, ಆದರೆ ಘಟ ನಷ್ಟ ಆಗಿ ಹೋಗಿದೆ. ಹೀಗೆ ಇದು ತುಂಬಾ ನಷ್ಟ ಆಗಿ ಹೋಗಿರೋದು, ತುಂಬಾ ಪ್ರಬಲವಾದಂತಹ ಭೇದದ ಕಾರ್ಯ. ಆದ್ರಿಂದ ಇದನ್ನ ಬರೆಯ ವಿಶೇಷದಿಂದ ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ಲ. ವಿಶೇಷ ಅಂತಂದ್ರೆ ಕೇವಲ ಪ್ರತಿನಿಧಿ ಅಷ್ಟೇ. ರಾಜ ತಾನೇ ಬಂದು ಮಾಡಬೇಕಾದ ಕೆಲವು ಕೆಲಸಗಳು ಇರ್ತವೆ. ಅವನ ಪ್ರತಿನಿಧಿಗಳಾಗಿ ಮಂತ್ರಿಗಳು ಮೊದಲಾದವರು ಮಾಡಬೇಕಾದ ಕೆಲಸಗಳು ಬೇರೆ ಇರ್ತವೆ. ಮಂತ್ರಿಗಳು ಪ್ರತಿನಿಧಿಗಳು ಮಾಡುವ ಕೆಲಸಗಳು ಸ್ವಲ್ಪ ಕಡಿಮೆ ಮಟ್ಟದ್ದಿರ್ತವೆ. ಯಾವತ್ತೂ ಕೂಡ ರಾಜನೇ ಮಾಡಬೇಕಾದ ಕೆಲವು ಕೆಲಸಗಳು ಬೇರೆ ಇರ್ತವೆ. ಇದು ರಾಜ ಮತ್ತು ಹಾಗೆ ಗುರು ಮತ್ತು ಶಿಷ್ಯ, ತಂದೆ ಮಗ, ಹಾಗೇನೆ ಅದರ ಅರ್ಥ ಎಲ್ಲ ಕಡೆನೂ ಕೂಡ. ಅದೇ ಥರ ಅಭೇದ ಅಂತ ಅನ್ನೋದು ಎಲ್ಲ ಕಡೆ ಇದ್ದೇ ಇದೆ. ಭೇದದ ಕಾರ್ಯ ತುಂಬಾ ಪ್ರಬಲವಾಗಿದ್ರೆ ಒಂದು ನಷ್ಟ ಆಗಿ ಹೋಗ್ತದೆ, ಒಂದು ಬದುಕಿದೆ, ತುಂಬಾ ಪ್ರಬಲವಾದದ್ದು ಇದು. ಅಂತ ಸಂದರ್ಭದಲ್ಲಿ ಅಭೇದ ಜೊತೆಗೆ ಭೇದವನ್ನು ಒಪ್ತೇವೆ. ಇನ್ನು ಬಿಸಿ ಮತ್ತು ಬೆಂಕಿ ಇವುಗಳ ನಡುವೆ ವಸ್ತು ಇದೆ, ಆದರೆ ವಸ್ತುವಿನ ಗುಣ ನಷ್ಟ ಆಗಲಿಲ್ಲ. ಅಲ್ಲಿ ಭೇದದ ಕಾರ್ಯ ಏನು? ಬೆಂಕಿಯಲ್ಲಿ ಬಿಸಿ ಅಂತ ಒಂದು ವ್ಯವಹಾರ ಮಾತ್ರ, ಮಾತು ಮಾತ್ರ. ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂದ್ರೆ ಅದನ್ನ ಭೇದ ಒಪ್ಕೋಬೇಕಾಗಿಲ್ಲ, ವಿಶೇಷವನ್ನು ಒಪ್ಕೊಂಡು ಅದನ್ನ ಮ್ಯಾನೇಜ್ ಮಾಡಬಹುದು ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇನ್ನು ಕಾರ್ಯಕಾರಣಯೋಶ್ಚೈವ ತಥೈವ ಗುಣಕರ್ಮ ತದ್ವತೋಹ ಅನ್ನುವ ವಾಕ್ಯದ ಅವಲೋಕನ ಮುಂದಿನ ಭಾಗದಲ್ಲಿ ನಡೀಬೇಕಾಗಿದೆ.